ಇಡೀ 1 ಲೀಟರ್ ಬಾಟ್ಲಿಗೆ ಬರೀ 10% ನೀರು ಇದಿದೆ, ಜ್ಯೂಸ್ ಇದೆ. ಇನ್ನು ಉಳಿದಿರೋದೆಲ್ಲ ಸಕ್ಕರೆ ಮತ್ತೆ ಕೆಮಿಕಲ್. ಸೊ ಮೇಡಮ್ ಟೆನ್ಷನ್ ಆಗಿರುತ್ತೆ ಈಗ ಮೇಡಮ್ಗೆ. ಸೊ ಇಲ್ಲಿ ಎಲ್ಲೋ ಬಾದಾಮ್ ಅಂತ ಏನು ಕಾಣಿಸ್ತಾ ಇಲ್ಲ. ಮಿಲ್ಕ್ ಸಾಲಿಡ್, ಶುಗರ್, ನ್ಯಾಚುರಲ್ ಮತ್ತೆ ಸಿಂಥೆಟಿಕ್ ಫುಡ್ ಕಲರ್ ಹಾಕಿದ್ದಾರೆ, ಮತ್ತೆ ಫ್ಲೇವರ್ ಹಾಕಿರೋದು ಬಾದಾಮು. ಬಟ್ ಇವರು ಮಾರ್ತಿರೋದು ಏನಂತ ಅಂದ್ರೆ ಬಾದಾಮ್ ಫ್ಲೇವರ್ಡ್ ಮಿಲ್ಕ್ ಅಂತ. ಇವರು ಬಹಳ ಬುದ್ಧಿವಂತರು, ಇದ್ರ ಮೇಲೆ ಏನು ಹಾಕಿ ಇಲ್ಲ, ಸಿಗಾಕೋತಿದೆ. ಎಲ್ಲಿಂದ ಬಂದರೆ ಮೇಡಮ್ ಸಿಗರೇಟ್ ಅಪ್ರೂವ್ಡ್, ಆಲ್ಕೋಹಾಲ್ ಅಪ್ರೂವ್ಡ್. ವೈ ಡೋಂಟ್ ಯು ಡ್ರಿಂಕ್? ಸೊ ಇದ್ರದ್ದು 27ನೇ ತಾರೀಕು ಪ್ಯಾಕ್ ಮಾಡಿದ್ದಾರೆ. ಮುಂದಿನ ತಿಂಗಳು 17ನೇ ತಾರೀಕು ತನಕ ಇದನ್ನ ಇಟ್ಟು ತಿನ್ಬೋದು. ಅದೇ, ಸೊ 20 ದಿವಸ ನೀವು ಒಂದು ಮೊಸರನ್ನ ಸ್ಟೋರ್ ಮಾಡೋವಷ್ಟು ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ ಅಂದ್ರೆ ಪರ್ಸನಲಿ ಐ ಫೀಲ್ ಅದನ್ನ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಅವಶ್ಯಕತೆ ಜಾಸ್ತಿ ಇದೆ ಇದಕ್ಕಿಂತ. ಸೊ ಸ್ಟ್ರಾಂಗ್ ಎಡ್ಜ್ ಇದೆ ಅಂದ್ರೆ ದಪ್ಪ ಇದೆ ಅಂತ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಹಳದಿ ಆಗ್ಬಿಟ್ಟಿದೆ. ಸೊ ಇದು ಜೆನೆಟಿಕಲಿ ಮಾಡಿಫೈಡ್, ಆರ್ಟಿಫಿಷಿಯಲಿ ಲೈಕ್. ಅರ್ಶಿನ ಪುಡಿಯಲ್ಲಿ ನಿಮ್ಗೆ ಮೆಟನಿನ್ ಎಲ್ಲೋ ಮಿಕ್ಸ್ ಮಾಡೋದು, ಟೀ ಪುಡಿಯಲ್ಲಿ ನಿಮ್ಗೆ ಸಾಲ್ಟ್ ಪೌಡರ್ ಮಿಕ್ಸ್. ಹಂಗಾದ್ರೆ ಈಗ ಫ್ರೈ ಮಾಡುವಾಗ ನಾವು ಮಸಾಲಾಗಳನ್ನು ಯೂಸ್ ಮಾಡೋದು, ಅಂಗಡಿಯಿಂದ ತರೋದು ವೆರಿ ಡೇಂಜರ್. ಹೌದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮ್ಗೊಂದು ಭ್ರಮೆ ಇದೆ ಸರ್, ಯಾರಿಗೆ ಹುಷಾರಿಲ್ಲ ಅವ್ರಿಗೆ ಜ್ಯೂಸ್ ಕೊಡ್ಬೇಕು ಅಂತ. ಹೌದು, ಅದು ಈಗ ಬಂದಿರೋ ಭ್ರಮೆ. ಮೊದ್ಲೆಲ್ಲ ಹೆಂಗೆ ಅಂತಂದ್ರೆ ಯಾರು ಹುಷಾರಿಲ್ಲ ಅವ್ರಿಗೆ ಹಣ್ಣು ಕೊಡ್ತಿದ್ರು. ಸೊ ನಾವ್ ಎಷ್ಟು ಲೇಜಿ ಆಗ್ಬಿಟ್ಟಿದೀವಿ ಅಂದ್ರೆ ಅಲ್ಲಿ ತಿರ್ಗಾ ಹಣ್ಣು ತಗೊಂಡೋದ್ರೆ ಜ್ಯೂಸ್ ಮಾಡೋರು ಇರಲ್ಲ, ರೆಡಿಮೇಡ್ ಜ್ಯೂಸ್ ತಗೊಂಡೋಗ್ಬಿಡೋಣ ಅಂತ. ಸೊ ಒಬ್ರಿಗೆ ಹುಷಾರಿಲ್ಲ ಅಂತ ಜ್ಯೂಸ್ ತಗೊಂಡೋಗಂತ ಬಂದಿದ್ದಾರೆ. ಸೊ ಇದ್ರಲ್ಲಿ ನೋಡ್ಬೋದು ನಿಮ್ಗೆ. ಸೊ ಹಾಕಿರೋದು ಮಾತ್ರ ಲೈಕ್ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್, ರಿಚ್ ಇನ್ ವೈಟಮಿನ್ಸ್ ಅಂತ. ಇಲ್ಯೂಷನ್ ಏನು ಅಂತ ಅಂದ್ರೆ ವೈಟಮಿನ್ ಸಿ ಸಖತ್ ಬೇಗ ಆಕ್ಸಿಡೈಸ್ ಆಗೋಗುತ್ತೆ. ಅದು ರೆಸಿಸ್ಟ್ ಆಗಲ್ಲ, ಟೆಂಪರೇಚರ್ ಕಂಟ್ರೋಲ್ಡ್, ಅದು ಆಂಟಿ ಆಕ್ಸಿಡೆಂಟ್. ಆಮೇಲೆ ನಿಮಗೆ ನೋಡಿದ್ರೆ ಇಲ್ಲಿರೋದು ನೀರಿದೆ. ಇಡೀ 1 ಲೀಟರ್ ಬಾಟ್ಲಿಗೆ ಬರೀ 10% ನೀರು ಇದಿದೆ, ಜ್ಯೂಸ್ ಇದೆ. ಇನ್ನು ಉಳಿದಿರೋದೆಲ್ಲ ಸಕ್ಕರೆ ಮತ್ತೆ ಕೆಮಿಕಲ್. ಸೊ ಟೆನ್ಷನ್ ಆಗಿರುತ್ತೆ ಈಗ ಮೇಡಮ್ಗೆ. ಸೊ ನಮಗೆ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಫಾರ್ ಎಕ್ಸಾಂಪಲ್ ಗ್ಲೂಟಥಯಾನ್ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಮಾಸ್ಟರ್ ಆಂಟಿ ಆಕ್ಸಿಡೆಂಟ್ ಅಂತ. ಸೊ ನಮ್ ಲಿವರ್ ಹೆಲ್ತ್ ಚೆನ್ನಾಗಿರ್ಬೇಕಂತಂದ್ರೆ ನಮ್ಗೆ ಒಳ್ಳೆ ಅಮೌಂಟ್ ಆಫ್ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಬೇಕು. ಸೊ ಇವ್ರು ಆಂಟಿ ಆಕ್ಸಿಡೆಂಟ್ ಹೆಸರಲ್ಲಿ ಸಕ್ಕರೆ ಮಾರ್ತಾರೆ. ಎಲ್ಲ ಕಾನ್ಸಂಟ್ರೇಟೆಡ್ ಅಲ್ಲ ಮೇಡಮ್. 10% ನಿಮಗೆ ಹಣ್ಣಾದ್ರೆ ಇನ್ ಮಿಕ್ಕಿರೋ 90% ನೀರು ಮತ್ತೆ ಸಕ್ಕರೆನೇ ಅಲ್ವಾ ಮೇಡಮ್? ಏನ್ ಅನ್ಸ್ತು ಈಗ? ಆದ್ರೆ ಇಷ್ಟೊಂದು ಆಡ್ ಮಾಡಿದಾರೆ ಅಂತ ಗೊತ್ತಿರ್ಲಿಲ್ಲ, ಕ್ಯೂರಿಯಾಸಿಟಿ ಬಂದ್ಬಿಡುತ್ತೆ. ಸೊ ಇನ್ನೊಂದು ಅದೇ ತರದ್ ಯಾವ್ದೋ ಫ್ಲೇವರ್ಡ್ ಮಿಲ್ಕ್ ಅಂತ ಒಂದು ಶೇಕ್, ಹೆಸರಲ್ಲಿ ಬಾದಾಮ್ ಇದೆ. ಸೊ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಎಷ್ಟು ಬಾದಾಮ್ ಇದೆ ನೋಡೋಣ. ಇಲ್ಲಿ ಎಲ್ಲೋ ಬಾದಾಮ್ ಅಂತ ಏನು ಕಾಣಿಸ್ತಾ ಇಲ್ಲ. ಮಿಲ್ಕ್ ಸಾಲಿಡ್, ಶುಗರ್, ನ್ಯಾಚುರಲ್ ಮತ್ತೆ ಸಿಂಥೆಟಿಕ್ ಫುಡ್ ಕಲರ್ ಹಾಕಿದ್ದಾರೆ, ಮತ್ತೆ ಫ್ಲೇವರ್ ಹಾಕಿರೋದು ಬಾದಾಮು. ಬಟ್ ಇವರು ಮಾರ್ತಿರೋದು ಏನಂತ ಅಂದ್ರೆ ಬಾದಾಮ್ ಫ್ಲೇವರ್ಡ್ ಮಿಲ್ಕ್ ಅಂತ. It's flavored. They are saying badam infused milk. ಸೊ ಮೇಡಮ್, ಸೊ ಆದ್ರೂ ಅವರು ನೋಡ್ಬಿಟ್ಟು ಫ್ಲೇವರ್ಡ್ ನ ಅಂತ ಬರ್ದಿದ್ರು, ಹೋಗಿ ಹುಡ್ಕೊಂಡು ಹೋಗಿ ಅಂತ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಸೊ ನೀರು ಕುಡಿಬೇಕು ಅಂತ ಅನ್ಸ್ತು, ನೀರು ಬದಲಿಗೆ ಕುಡಿಯೋಣ, ಫ್ಲೇವರ್ಡ್ ಮಿಲ್ಕ್ ಕುಡಿಯೋಣ, ಅಟ್ ಲೀಸ್ಟ್ ಹೆಲ್ತಿಗೆ ಒಂಚೂರು ಆದ್ರೂ ಮಿಲ್ಕ್ ಹೋಗ್ಲಿ, ಒಳ್ಳೇದಾಗತ್ತೇನೋ ಅಂತ ನಮ್ ಸೊಸೆ. ಸೊ ಎಲ್ಲರಿಗೂ ಒಂದು ದೊಡ್ಡ ಕಂಗ್ರಾಚುಲೇಷನ್ಸ್, ಜೊತೆಗೆ ಎಜುಕೇಟೆಡ್ಸ್ಗೆ ಒಂದು ಧಿಕ್ಕಾರ ಇರ್ಲಿ ನನ್ನ ಕಡೆಯಿಂದ. ಏನೆಲ್ಲ ಐಟಮ್ ತಗೊಂಡಿದ್ದಾರೆ ನೋಡೋಣ. ಕರಿ ಲೀವ್ಸ್, ಕೊರಿಯಾಂಡರ್ ಲೀವ್ಸ್, ಅದೇನಪ್ಪ ಗಾರ್ಲಿಕ್, ಓಕೆ, ಚಿಕನ್. ಈ ಚಿಕನ್ ಹೆಂಗೆ ಸರ್ ಇದು? ಸರ್ ಇದು ಯೂಶುವಲಿ ದೀಸ್ ಆರ್ ಆಲ್ ಆಂಟಿಬಯೋಟಿಕ್ ಅಲ್ಲೇ ಹಾಕಿರ್ತಾರೆ. ಸೊ ನಿಮಗೆ ಪ್ರೋಸೆಸ್ ಅಂಡ್ ಪ್ಯಾಕ್ಡ್ ಬಂದು ಇದು ಒಂದು ಚಿಗ್ಗುಬ್ಬಿಯಲ್ಲಿದೆ, ಇನ್ನೊಂದು ಯಾವ್ದೋ ಆರೂರು ಕೇರಳ. ಸೊ ನಮಗೆ ಪ್ರಾಬಬ್ಲಿ ಚಿಗ್ಗುಬ್ಬಿ ಹತ್ರ ಇರೋದಿರ್ಬೋದು. ಇವರು ಬಹಳ ಬುದ್ಧಿವಂತರು, ಇದ್ರ ಮೇಲೆ ಏನು ಹಾಕಿ ಇಲ್ಲ, ಸಿಗಾಕೋತಿದೆ. ಎಲ್ಲಿಂದ ಬಂದರೆ ಮೇಡಮ್ ಸಿಗರೇಟ್ ಅಪ್ರೂವ್ಡ್, ಆಲ್ಕೋಹಾಲ್ ಅಪ್ರೂವ್ಡ್. ವೈ ಡೋಂಟ್ ಯು ಡ್ರಿಂಕ್? ಓಕೆ, ಇಲ್ಲಿ ಕರ್ಡ್ ಪ್ಯಾಕೆಟ್ ಇದೆ ಸರ್, ಅದು ಹೇಳಿ ಸರ್. ಮೇಡಮ್ ಇವತ್ತಿಂದ ಕರ್ಡೆ ತಿನ್ನಲ್ಲ, ಅದೇ ಸರ್. ಸೊ ನಮ್ಗೆ ಇಲ್ಲೇ ಒಂದ್ ಸಾಕು ಸರ್. ಸೊ ಇದು ತಮಿಳ್ನಾಡಿಂದ ಬರ್ಬೇಕು. ಓಕೆ. ಸೊ ನಮಗೆ ಹತ್ರದಲ್ಲಿರೋದು ಯಲಂಕಾದಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅಷ್ಟೊಂದು ಪ್ರೋಸೆಸ್ ಆಗಿ ಫ್ರೀಸ್ ಮಾಡಿ ಬರ್ತಾರೆ. ಸೊ ಇವರು ಹೊರಗಡೆಯಿಂದ ತರ್ತಾ ಇದಾರೆ, ಇಲ್ಲಿ ಇಟ್ ಮಾಡ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಪಟ್ಟಕಾರ ಪಾಳ್ಯಂ ವಿಲೇಜ್, ಪೆರುಂಡ್ರೈ ತಾಲೂಕ್ ಅಂತ ಇಲ್ಲ, ಈರೋಡ್ ಡಿಸ್ಟ್ರಿಕ್ಟ್. ಸೊ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಒಂದು ಟೆಂಪರೇಚರ್ ವೇರಿಯೇಷನ್ ಆಗುತ್ತೆ, ಜೊತೆಗೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಕಂಟ್ರೋಲ್ ಇರ್ಬೇಕಂದ್ರೆ ನೀವು ಕೆಮಿಕಲ್ಸ್ ಹಾಕ್ಬೇಕು. ಹಾಕಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅವ್ರು ಹಾಕಿರೋದು ಪ್ಯಾಸ್ಚರೈಸ್ಡ್ ಟೋನ್ಡ್ ಮಿಲ್ಕ್,
ಆಕ್ಟಿವ್ ಲ್ಯಾಕ್ಟಿಕ್ ಕಲ್ಚರ್ ಅಂತ ಹಾಕಿದ್ದಾರೆ. ಸೊ ಟೆಕ್ನಿಕಲಿ ಆಕ್ಟಿವ್ ಕಲ್ಚರ್ ಇತ್ತಂತಂದ್ರೆ ನೀವು ಸ್ವಲ್ಪ ಬಿಟ್ರೆ ಅದು ಹುಳಿ ಆಗ್ಬೇಕು. ಸೊ ಅದು ಹುಳಿ ಆಗುತ್ತೆ ಇಲ್ವ ಅಂತ ನೋಡ್ಬೇಕು. ಕೆಲವು ಮೊಸರುಗಳು ಹುಳಿ ಆಗಲ್ಲ, ನೀವು ಹೊರಗಡೆ ಇಟ್ಟರು ಹುಳಿ ಆಗಲ್ಲ. ಸೊ ಇದು ನಾನು ಪರ್ಸನಲ್ ಆಗಿ ಪ್ಯಾಕ್ಡ್ ಮೊಸರು ನಾನು ಊಟ ಮಾಡಲ್ಲ. ಸೊ ನನಗೆ ಗೊತ್ತಿಲ್ಲ ಇದು ಹುಳಿ ಆಗುತ್ತಾ ಇಲ್ವಾ ಅಂತ. ಚೆಕ್ ಮಾಡಿ. ಓಕೆ, ರೇಟ್ ಸ್ಕ್ರಾಚ್ ಮಾಡ್ಬಿಟ್ಟಿದ್ದಾರೆ. ಸೊ ಇದ್ರದ್ದು 27ನೇ ತಾರೀಕು ಪ್ಯಾಕ್ ಮಾಡಿದ್ದಾರೆ. ಮುಂದಿನ ತಿಂಗಳು 17ನೇ ತಾರೀಕು ತನಕ ಇದನ್ನ ಇಟ್ಟು ತಿನ್ಬೋದು. ಅದೇ, ಸೊ 20 ದಿವಸ ನೀವು ಒಂದು ಮೊಸರನ್ನ ಸ್ಟೋರ್ ಮಾಡೋವಷ್ಟು ಪ್ರಿಸರ್ವೇಟಿವ್ಸ್ ಹಾಕಿದ್ದಾರೆ ಅಂದ್ರೆ ಪರ್ಸನಲಿ ಐ ಫೀಲ್ ಅದನ್ನ ನಾವು ಮನೇಲಿ ಮಾಡ್ಕೊಂಡು ತಿನ್ನೋದು ಅವಶ್ಯಕತೆ ಜಾಸ್ತಿ ಇದೆ ಇದಕ್ಕಿಂತ. ಅಲ್ವಾ ಮೇಡಮ್? ಈಗ ನೀವು ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಾ ಹೇಳಿ? ಎಪ್ಪಾಗ್ತಾರೆ. ಸೊ ನೋಡಿ ಸ್ನೇಹಿತರೆ, ನನ್ನಲ್ಲಿ ಇಡೀ ಡಬ್ಬದಲ್ಲಿ 5 ಸಾಮಾನು ನ್ಯಾಚುರಲ್ ಇರೋದು. ಅದರಲ್ಲಿ ಒಂದೇ ಒಂದು ಹಣ್ಣಿರೋದು, ಅದು ಜೆನೆಟಿಕಲಿ ಮಾಡಿಫೈಡ್, ಆರ್ಟಿಫಿಷಿಯಲಿ ರೈಪಂಡ್. ಇಲ್ಲೆಲ್ಲ ಗ್ರೀನ್ ಇದೆ, ಇಲ್ಲಿ ಮಾತ್ರ ಎಲ್ಲ ಆಗ್ಬಿಟ್ಟಿದೆ. ಈ ಕಡೆ ಎಲ್ಲ ನಿಮಗೆ ಹಣ್ಣಾಗಿರೋದು ಕಾಣಿಸುತ್ತೆ. ಆಮೇಲೆ ಈ ಸಿಪ್ಪೆ ದಪ್ಪ ಇರೋದು ನಿಮಗೆ ಗೊತ್ತಾಗುತ್ತೆ ಟೆಕ್ಸ್ಚರ್. ದಪ್ಪ ಇರಬಾರ್ದು ಇದು. ಈ ಸಿಪ್ಪೆ ಹಿಂಗೆ ಇಷ್ಟು ಸ್ಟ್ರಾಂಗ್ ಎಡ್ಜ್ ಇರಲ್ಲ ಸರ್ ಏಲಕ್ಕಿ ಬಳ್ಳಿ. ಸ್ಟ್ರಾಂಗ್ ಎಡ್ಜ್ ಇದೆ ಅಂದ್ರೆ ದಪ್ಪ ಇದೆ ಅಂತ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ ಹಳದಿ ಆಗ್ಬಿಟ್ಟಿದೆ. ಸೊ ಇದು ಜೆನೆಟಿಕಲಿ ಮಾಡಿಫೈಡ್, ಆರ್ಟಿಫಿಷಿಯಲಿ ಲೈಕ್ ಆಯ್ತಾ. ಸೊ ಅದು ಬಿಟ್ರೆ ಇನ್ನೆರಡು ಯಾವ್ದೋ ಒಗ್ಗರಣೆ ಹಾಕೋ ಐಟಮ್ಸ್ ಇಟ್ಕೊಂಡಿದ್ರೆ, ಇನ್ನು ಮಿಕ್ಕಿರೋದೆಲ್ಲ ಕೆಮಿಕಲ್ಸೇ, ಪ್ರೋಸೆಸ್ ಫುಡ್. ಓಕೆ, ಇಲ್ಲೊಂದು ಐಟಮ್ ಇದೆ ಸರ್, ಇದು ಹೇಳಿ. ಈಗ ನಾವ್ ಹೇಳಿದ್ವಿ ಪಾತ್ರೆಗಳು ಕೂಡ ಸರಿಯಾಗಿಲ್ಲ ನಾವು ಯೂಸ್ ಮಾಡೋದು ಅಂತ ಹಳೆ ಕಾರ್ಯಕ್ರಮದಲ್ಲಿ. ಮೇಡಮ್ ಇಲ್ಲಿ ಒಂದ್ 2 ಐಟಮ್ ತಗೊಂಡು ಹೋಗ್ತಿದ್ದಾರೆ. ಒಂದಿದು, ಆಮೇಲೆ ಒಂದಿದು. ಇದ್ರ ಬಗ್ಗೆ ಹೇಳಿ. ಇದೇನಿಲ್ಲ, ನಮ್ಗೆ ಇಫ್ ಇಟ್ ಇಸ್ ಪ್ರಾಪರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಒಳ್ಳೆ ಕ್ವಾಲಿಟಿ ಆಗಿದ್ರೆ ಬರೀ ನಿಕಲ್ ಮೆಟಲ್ ಮಾತ್ರ ಒಂದು ಪಾಯ್ಸನಿಂಗ್ ಆಗುತ್ತೆ. ಅಕಸ್ಮಾತ್ ಇದೆಲ್ಲ ಮಾಮೂಲಿ ಕಬ್ಬಣಕ್ಕೆ ಇವರು ಬೇರೆ ಏನಾದ್ರು ಫೇಕ್ ಆಗಿ ಇದನ್ನ ಏನೋ ಚೀಪ್ ಕ್ವಾಲಿಟಿ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಇದ್ರದೆಲ್ಲ ಊಟಕ್ಕೆ ಸೇರ್ತಾ ಹೋಗುತ್ತೆ. ಇದೆ ಲೇಯರ್ ಮೇಲ್ಗಡೆ. ಅದೇ ಸ್ಟೇನಿಂಗ್ ಆದ್ರೂ ಅದಕ್ಕೊಂದು ಕೆಪಾಸಿಟಿ ಇದು ಇರುತ್ತೆ ಸರ್. ಅದಕ್ಕೆ ಏನಂತೀವಿ ನಾವು, ಎಷ್ಟೊತ್ತು ಪ್ರೋಸೆಸ್ ಆಗ್ಬೇಕು ಏನು ಅಂತ. ಇದು ಕರೆಕ್ಟ್ ಆಗಿ ಹಂಗ್ ರೆಡಿ ಆಗಿದ್ರೆ ಮಾತ್ರನೇ ಇದು. ಸೊ ಹಳೆ ಕಾಲದಲ್ಲೆಲ್ಲ ಈ ಕಾಂಪ್ಲಿಕೇಶನ್ಸ್ ಬೇಡ ಅಂತ ಅವ್ರು ಬಟ್ಟೆಯಲ್ಲಿ ಸ್ಟೇನ್ ಮಾಡ್ಕೊತಾ ಇದ್ರು. ಸೊ ಈಗಲೂ ನೀವು ಕೆಲವು ಕೇರಳ ಮತ್ತೆ ತಮಿಳುನಾಡು ಭಾಗದವ್ರೆ ಟೀನೆಲ್ಲ ಸೋಸಕ್ಕೆ ಅವರು ಬಟ್ಟೆನ ಉಪಯೋಗಿಸ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ಅದು ಬಟ್ಟೆನೆ ಆ ಲೆವೆಲ್. ನಮ್ಮೂರಲ್ಲಿ ಹಾಗೆ ಮಾಡ್ತಾ ಇದ್ರು, ಹಳ್ಳಿಗಳಲ್ಲಿ ಬಟ್ಟೆನೆ ಉಪಯೋಗಿಸ್ತಾ ಇದ್ರು. ಇದೆಲ್ಲ ಕಡ್ಗೋಲ್ ಅಂತ ಬರ್ತಿತ್ತು ಉಡ್ದು. ಸೊ ಆ ಉಡ್ಡು ಅದೇ ನಮ್ ಕಡೆ ಕಡ್ಗೋಲ್ ಅಂತಿದ್ರು, ಈ ಕಡೆ ಮಂತು ಅಂತಿದ್ರು, ಬೇರೆ ಬೇರೆ ಊರಲ್ಲಿ ಇರ್ತಿತ್ತು. ಸೊ ಅದನ್ನ ಹಿಂಗ್ ಮಾಡಿದಾಗ ನಿಮ್ ಕೈಗೆ ರಿಫ್ಲೆಕ್ಸಾಲಜಿ ಆಗ್ತಿತ್ತು, ಫುಲ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಆಕ್ಟಿವೇಟ್ ಆಗ್ತಿತ್ತು. ಸೊ ಈಗ ಇದನ್ನ ಹಿಂಗ್ ಇಟ್ಕೊಂಡು ಹಿಂಗ್ ಮಾಡ್ತಾರೆ. ಫುಲ್ ನೈಸ್ ಮಾಡಿದ್ದಾರೆ. ಬಟ್ ವುಡ್ ಅಲ್ಲಿ ಮಾಡಿದಾಗ ಸಿಗ ಬೆನಿಫಿಟ್ಸ್ ಬೇರೆ. ಆಮೇಲೆ ಎಲ್ಲ ವುಡ್ ಅಲ್ಲೂ ಮಾಡ್ತಿರ್ಲಿಲ್ಲ. ಈಗ ಇನ್ನೊಂದು ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ನೋಡಿ ಮೇಡಮ್ ಇಲ್ಲಿ ಒಳ್ಳೆ ಫ್ರೈ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ತಗೊಂಡು ಹೊರಟವ್ರೆ. ನೋಡಿ ನಮ್ ಕೈಗೆ ಸಿಕ್ಕಾಕೊಂಡಿರೋದು ಇವತ್ತು ಮೇಡಮ್. ಸೊ ಅದನ್ನ ತಗೊಂಡ್ರೆ ಮನೇಲಿ ಫೋನ್ ಮಾಡಿ ಹೇಳ್ತಾರೆ ಸರ್, ಅದಕ್ಕೊಂದು ಮಸಾಲಾ ಫ್ರೈ ಮಾಡೋಕೆ ಒಂದು ಮಸಾಲಾ ತಗೊಂಡ್ ಬಾ ಅಂತ ಹೇಳ್ತಾರೆ. ಆಮೇಲೆ ಚಿಕನ್ ತಗೊಂಡ್ರು ಕೂಡ ಹಂಗೆ ಹೇಳ್ತಾರೆ. ಸೊ ಇದಕ್ಕೆ ಏನಂತೀರಾ ಸರ್? ಒಂದು ಪಾಪ್ಯುಲೇಷನ್ ಇಸ್ ಹ್ಯೂಜ್. ಎರಡನೇದು ನಮಗೆ ಕಾಂಪಿಟೇಷನ್ ಮಾರ್ಕೆಟ್ಗಳು, ಕಾಂಪಿಟೇಟಿವ್ ಮಾರ್ಕೆಟ್. ಇಲ್ಲಿ ರೆಗ್ಯುಲೇಟಿಂಗ್ ಅಥಾರಿಟೀಸ್ ಗಳಿಲ್ಲ. ಸೊ ಬ್ರ್ಯಾಂಡ್ ಎ, ಬ್ರ್ಯಾಂಡ್ ಬಿ, ಬ್ರ್ಯಾಂಡ್ ಸಿ, ಬ್ರ್ಯಾಂಡ್ ಡಿ ಎಲ್ಲರೂ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ಬೇಕಂದ್ರೆ ಯಾರಾದ್ರೂ ಕಾಂಪ್ರಮೈಸ್ ಆಗ್ಲೇಬೇಕಲ್ಲ. ಸೊ ಅವಾಗ ನಿಮ್ಗೆ ಆರ್ಟಿಫಿಷಿಯಲ್ ಆಗಿ ಕೆಮಿಕಲ್ಸ್ ಗಳನ್ನ ಹಾಕಿ ಹಾಕ್ತಾರೆ. ಇದರಲ್ಲಿ ಸದ್ಯಕ್ಕೆ ಆಸ್ ಆಫ್ ನೌ ಎಲ್ಲದು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹಾಕಿದ್ದಾರೆ, ಯಾವುದೇ ಎಷ್ಟು ಪರ್ಸೆಂಟ್ ಇದೆ ಅಂತ ಕೊಟ್ಟಿಲ್ಲ. ಕೆಲವು ಬ್ರ್ಯಾಂಡ್ ಗಳಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್, ಇದರಲ್ಲಿ ಸುಮ್ನೆ ಹಾಕಿ ಕಳಿಸಿದ್ದಾರೆ. ಮೋಸ್ಟ್ ಆಫ್ ದಿ ಟೈಮ್ ಏನಾಗುತ್ತೆ ಅಂದ್ರೆ ನಮಗೆ ವಿ ಹ್ಯಾವ್ ಸೀನ್ ಅರ್ಶಿನ ಪುಡಿಯಲ್ಲಿ ನಿಮ್ಗೆ ಮೆಟನಿನ್ ಎಲ್ಲೋ ಮಿಕ್ಸ್ ಮಾಡೋದು, ಟೀ ಪುಡಿಯಲ್ಲಿ ನಿಮ್ಗೆ ಸಾಲ್ಟ್ ಪೌಡರ್ ಮಿಕ್ಸ್. ಹಂಗಾದ್ರೆ ಈಗ ಫ್ರೈ ಮಾಡುವಾಗ ನಾವು ಮಸಾಲಾಗಳನ್ನು ಯೂಸ್ ಮಾಡೋದು ಅಂಗಡಿಯಿಂದ ತರೋದು ವೆರಿ ಡೇಂಜರ್. ಹೌದು, ನಮ್ಮ ಮನೆ ಲೆವೆಲ್ ಮಾಡ್ಕೊಳ್ಳೋದು ಒಳ್ಳೇದು. ಪ್ರಸಾದ ಚೆನ್ನಾಗ್ ಅನ್ಸುತ್ತೆ ಅಥವಾ ಮದುವೆ ಊಟ ಯಾಕೆ ಚೆನ್ನಾಗ್ ಅನ್ಸುತ್ತೆ ಅಂದ್ರೆ ಮೇಡಮ್ ತಗೊಂಡಿರೋದೆಲ್ಲ ವಾಪಸ್ ಹಾಕ್ಬಿಟ್ಟು ಏನು ಬೇಡ ಆಯ್ತಾ. ಸೊ ಇದಕ್ಕೆ ಲೈಕ್ ಪರ್ಸನಲ್ ಅವೇರ್ನೆಸ್ ಮತ್ತೆ ಎಜುಕೇಶನ್ ಮ್ಯಾಟರ್ ಆಗುತ್ತೆ ಸರ್. ಸೊ ನೀವ್ ಎಷ್ಟೇ ಎಜುಕೇಟ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂದ್ರೂ ಈ ವಿಡಿಯೋನ ನೋಡಿ ಜನ ಲೈಕ್ ಮಾಡಿ, ಶೇರ್ ಮಾಡಿ, ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೇ, ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಿಟ್ರೆ ಹೇಳಿ ಮೇಡಮ್, ತುಂಬಾ ಕಷ್ಟ. ಆಮೇಲೆ ಚಿಕ್ಕ ಮಕ್ಳಿಗೆ ತಿನ್ಸ ಇನ್ನೊಂದು ವಿಷಯ ತೋರಿಸ್ತೀನಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಓಕೆ ಶೋರ್ ಖಂಡಿತ. ಮೇಡಮ್ ಸಿಕ್ಕಿದಾರೆ ನಮ್ಗೆ, ಸೆಲ್ಫಿ ತಗೊಳ್ಳೋಣ ಮೇಡಮ್. ಎಷ್ಟೋ ಫುಲ್ಲ ಕಡೋ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು.